ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ ನಲ್ಲಿ ಮಾತ್ರ. ಅಯ್ಯೋ ಯಾಕೆ ನಗ್ತಿದ್ದೀರಾ? ನಾನ್ ಹೇಳಿದ್ರಲ್ಲಿ ಏನಾದ್ರು ತಪ್ಪಿತ್ತ ಅಂತ ಕೇಳ್ತಿದ್ರಲ್ಲ, ನೀವ್ ಮಾತಾಡಿದೆಲ್ಲ ತಪ್ಪೇನೆ. ಅಲ್ಲರಿ, ಈ ಗರುಡ್ಗಂಬ ಹೋಗ್ಬಿಟ್ಟು ಗರುಡಕ್ಕೆ ಯಾವತ್ತಾದ್ರೂ ಗುದ್ದಕ್ ಸಾಧ್ಯನಾ? ಚಾನ್ಸೇ ಇಲ್ಲ. ಏನ್ರಿ ರೇಖಾ ಮೇಡಮ್ ಅವ್ರೆ, ಇಂಡೈರೆಕ್ಟ್ ಆಗಿ ನಾನು ನನ್ನ ಹೆಂಡತಿಗೆ ಹೆದರ್ಕೋತೀನಿ ಅಂತ ಹೇಳ್ತಿದ್ದೀರಾ? ಹೌದು ರೀ, ಹೌದು. ಇಂಡೈರೆಕ್ಟ್ ಏನೋ ಡೈರೆಕ್ಟ್ ಆಗಿ ಹೇಳ್ತಾ ಇದೀನಿ. ನಿಮ್ ಕ್ಯಾರೆಕ್ಟರ್ ಹಂಗ್ ಸೃಷ್ಟಿ ಆಗ್ಬಿಟ್ಟಿದೆ. ಈ ಬ್ರಹ್ಮ ತನ್ನ ಹೆಂಡತಿ ಜೊತೆ ಜಗಳ ಮಾಡ್ಕೊಂಡು ಕೋಪ ಮಾಡ್ಕೊಂಡಿರ್ಬೇಕಾದ್ರೆ ನಿಮ್ಮನ್ನ ಕೆತ್ತನೆ ಮಾಡಿದಾನೆ. ನಿಮ್ ಕತೆ ಏನು ಗೊತ್ತಾ? ನಿಮ್ ಹೆಂಡತಿ ಮುಂದೆ ಕೈ ಕಟ್ ಬಾಯಿ ಮುಚ್. ಏನ್ರಿ ಗೌಡ್ರೆ, ಇವ್ರಿಷ್ಟೆಲ್ಲಾ ಮಾತಾಡ್ತಿದ್ರು ಸುಮ್ನೆ ಕೂತಿದ್ದೀರಲ್ಲ? ನಾನೇನಾದ್ರೂ ಗಂಡ್ಸಾಗಿದ್ದು ಈ ತರ ಮಾತೆಲ್ಲ ಕೇಳಿದಿದ್ರೆ ದೇವಸ್ಥಾನದ ಗಂಟೆಗೊಂದ್ ಗಂಟೆ ಹಾಕೊಂಡು ಗೊಟ್ಟಕ್ಕಾಗ್ಬಿಡ್ತಿದ್ದೆ. ಆಹಾಹಾ, ನೀವಿಬ್ರು ನನ್ನ ಕಣ್ಣಿಗೆ ಹೇಗ್ ಕಾಣಿಸ್ತಿದ್ದೀರಿ ಅಂದ್ರೆ ಪಂಚತಂತ್ರ ಕಥೆಯಲ್ಲಿ ಬರುತ್ತಲ್ಲ ಗುಳ್ಳೆ ನರಿಗಳು, ಆ ಕಾಣಿಸ್ತಿದ್ದೀರಾ. ಈಗ ನೀವ್ ಹೇಳಿದ ಕೂಡ್ಲೆ ನಾನ್ ನನ್ನ ಹೆಂಡತಿ ಹತ್ರ ಹೋಗಿ ಆವಾಜ್ ಹಾಕಿ ಪಾಯಸನ ಇಸ್ಕೊಂಡ್ ಬರ್ತೀನಿ ಅನ್ಕೊಂಡ್ರ? ನೋವೇ, ಚಾನ್ಸೇ ಇಲ್ಲ. ಹೇಳಿಲ್ವಾ ಮಾಲಿನಿ ಅವ್ರೆ? ಈ ಗೌಡ್ರು ಗೊತ್ತು, ನಮಗ್ ಗೊತ್ತು. ಅವ್ರ ಹೆಂಡತಿ ಮುಂದೆ ಹೋದ್ರೆ ಆಪತ್ತು. ಕರೆಕ್ಟ್ ನೋಡ್ರಿ, ನಿಮಗ್ ಗೊತ್ತಿದೆ ಅನ್ನೋದಾದ್ರೆ ಹೋಗಿ ಅನ್ಪೂರ್ಣವ್ರ ಹತ್ರ ಒಂದ್ ಗ್ಲಾಸ್ ಪಾಯಸ ಇಸ್ಕೊಂಡ್ ಬನ್ನಿ. ಹೋಗಿ ಹೋಗಿ. ಹೌದು ಗೌಡ್ರೆ, ನಾವ್ ಕೊಟ್ಟಿರೋ ಚಾಲೆಂಜ್ಗೋಸ್ಕರ ಆದ್ರೂ ನೀವ್ ಹೋಗಿ ಒಂದ್ ಪಾಯಸ ತಗೊಂಡ್ ಬರ್ಲೇಬೇಕು. ಅವಾಗ ನಾವಿಬ್ರು ನಿಮ್ಗೊಂದ್ ಬಿರುದು ಕೊಡ್ತೀವಿ. ನೀವು ಬಿರುದು ಕೊಡೋದೇ ಬೇಡ, ನೋಡ್ತಾ ಇರಿ ಇವಾಗ ಹೋಗಿ ಹೇಗ್ ಇಸ್ಕೊಂಡ್ ಬರ್ತೀನಿ ಅಂತ. ಆಲ್ ದಿ ಬೆಸ್ಟ್. ಕಂಗ್ರಾಚುಲೇಷನ್ಸ್. ಹುಷಾರು. ಅಮ್ಮಿ ಫುಲ್ ರೈಸು. ಪರವಾಗಿಲ್ಲ ಅಮ್ಮಿ, ನೀನು ನಾನು ಗಸಗಸೆ ಪಾಯಸ ಅಂದಿದ್ದೆ ತಡ ಮಾಡ್ಲಿಕ್ಕೆ ಶುರು ಮಾಡ್ಬಿಟ್ಟಿದ್ಯಲ್ಲ. ನೋಡು, ಕೆಲವೊಬ್ರು ಇದಾರೆ ನೀನ್ ಪಾಯಸ ಮಾಡೋದನ್ನ ನೋಡಿ ಜೊಲ್ನ ಸುರಿಸ್ತಾ ಇದಾರೆ. ಉರ್ಕೋತಾ ಇರೋರ್ಗೆ ಪರ್ನಾಲ್ ತಗೊಂಡೋಗ್ ಕೊಡಿ, ತಣ್ಣಗಾಗತ್ತೆ. ಇರ್ಲಿ ಬಿಡಮ್ಮಿ, ಈಗ ಕಾಗೆ ಕೂಗುತ್ತೆ ಅಂತ ಅದಕ್ಕೆ ದಿನ ಒಡೆ ಇಡಕ್ಕಾಗತ್ತಾ? ಹಂಗೆ ಜೊಲ್ ಸುರ್ಸೋರ್ ಸುರ್ಸ್ತಾನೆ ಇರ್ತಾರೆ. ಆದ್ರೂ ನೀನ್ ಮಾಡ್ತಿರೋ ಪಾಯಸ ನಮ್ ಮನೇಲಿ ಅಷ್ಟೇ ಅಲ್ಲ, ಇಡೀ ಗೌರಿಪುರಕ್ಕೆ ಘಮ 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 ಅಂತ ಇದೆ. ಹಂಗೆ ಒಂದ್ ಲೋಟ ಕೊಟ್ರೆ ಗಟ ಗಟ ಅಂತ ಕುಡ್ದು ಹೋಗ್ಬಿಡ್ತೀನಿ. ನೀವೆಷ್ಟೇ ನೈಸ್ ಮಾಡಿದ್ರು ಪಾಯಸ ಮಾತ್ರ ಖಂಡಿತವಾಗ್ಲೂ ಕೊಡಲ್ಲ. ಸುಮ್ನೆ ಇಲ್ಲಿಂದ ಹೋಗ್ತಾ ಇರಿ. ಏನಮ್ಮಿ ಹಿಂಗ್ ಮಾತಾಡ್ತಿದ್ಯಾ? ನಿಂಗ್ ಪಾಯಸ ಮಾಡೋ ಐಡಿಯಾ ಕೊಟ್ಟಿದ್ದೆ ನಾನು, ನನಗೆ ಇಲ್ಲ ಅಂತೀಯಾ? ಇದೊಳ್ಳೆ ಆಯ್ತಲ್ಲ, ಟಿವಿ ಕಂಡು ಹಿಡಿದ್ರು ಅಂತ ಎಲ್ಲಾ ಟಿವಿ ಮೇಲೆ ಅವ್ರ ಹೆಸರು ಹಾಕ್ಸಕ್ಕಾಗತ್ತಾ? ಹಂಗಾಯ್ತು ನೋಡ್ರಿ, ಐಡಿಯಾ ನೀವ್ ಕೊಟ್ಟಿರ್ಬೋದು, ಆದ್ರೆ ಪಾಯಸ ಮಾಡ್ತಿರೋದ್ ನಾನು. ಅದಕ್ ಬೇಕಾಗಿರೋ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಂಡು ರುಬ್ಬಿ ಎಷ್ಟ್ ಕಷ್ಟಪಟ್ಟು ಪಾಯಸ ಮಾಡ್ತಾ ಇದೀನಿ. ನಾನೇ ಒಂದು ಸ್ಪೂನ್ ಟೇಸ್ಟ್ ನೋಡಿಲ್ಲ, ನಿಮ್ಗೊಂದ್ ಗ್ಲಾಸ್ ಕೊಡ್ಬೇಕಾ? ಹೋಗ್ರಿ ಸುಮ್ನೆ ಇಲ್ಲಿಂದ. ಈ ದಿನ ನಾನು ಗುಲಾಬಿ ಸಮರ್ಥಿಗೆ ಮಾತ್ರ ಕೊಡೋದು. ಅವ್ರಿಗೆ ಯಾಕೆ ಕೊಡ್ತೀಯಮ್ಮಿ? ಅವ್ರಿಬ್ರಿಗೂ ಕೊಡೋದು ವೇಸ್ಟ್. ಅವ್ರಿಬ್ರು ಏನ್ರಿ ಅದು? ಏನ್ ಅರ್ಧ ಹೇಳಿ ನಿಲ್ಸ್ಬಿಟ್ರಲ್ಲ, ಹೇಳಿ. ಅವ್ರಿಬ್ರು ಅದೇ ಏನು ಇಲ್ಲ ಮೀ, ಅವ್ರಿಬ್ರಿಗೂ ಕೊಡೋ ಬದ್ಲು ನನಗೆ ಒಂಚೂರು ಪಾಯಸ ಕೊಟ್ರೆ ಕುಡಿದ್ಬಿಟ್ಟು ಹಂಗೆ ಟೆರೆಸ್ ಮೇಲೆ ಹೋಗಿ ಮಲ್ಕೊಂಡ್ಬಿಡ್ತೀನಿ. ಕೊಡಲ್ಲ ನೋಡಿ. ಟೆರೆಸ್ಗೆ ಯಾಕೆ ಹೋಗ್ತೀರಾ? KRS ಡ್ಯಾಮ್ ಹೋಗಿ ಜಂಪ್ ಮಾಡಿ. ಇವಾಗ ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ತಲೆನ ಸ್ಟವ್ ಮೇಲೆ ಇಟ್ಬಿಟ್ಟು ಫ್ರೈ ಮಾಡ್ಬಿಡ್ತೀನಿ. ಅಮ್ಮಿ, ಗಂಡನ್ ಮೇಲೆ ಇಷ್ಟೊಂದು ಸಿಟ್ಟು ಒಳ್ಳೇದಲ್ಲ. ಈಗ ನೀ ನನಗ್ ಪಾಯಸ ಕೊಟ್ರೆ ನಾನು ನಿನ್ಗೊಂದು ಸರ್ಪ್ರೈಸ್ ಕೊಡ್ತೀನಿ. ನಾನು ನಿಮ್ಗೊಂದು ಸರ್ಪ್ರೈಸ್ ಕೊಡ್ತೀನಿ. ಈ ಸೌಟ್ ಇಂದ ಒಂದ್ ಕೊಟ್ರೆ ಸೊಂಟ ಮುರಿದೋಗ್ಬಿಡ್ತೀನಿ. ಅಯ್ಯೋ, ನಾನು ಹೊಡಿಲೇ ಇಲ್ವಲ್ಲ. ನಿಮ್ಗೆ ಬ್ರೋಕರ್ ಬೋರೇಗೌಡ ಅಂತ ಹೆಸರಿಡ್ಬಾರ್ದಿತ್ತು, ನವರಂಗಿ ನಾರಾಯಣ ಅಂತ ಇಡ್ಬೇಕಿತ್ತು. ಅದ್ ನಮ್ ತಾತನ ಹೆಸರು. ರೇಖಾ ಅವ್ರೆ, ಗೊತ್ತಾಯ್ತಾ ನಮ್ ಗೌಡ್ರ ಗತ್ತು? ಅದ್ ನನ್ ಮೊದ್ಲೇ ಗೊತ್ತು. ಅಲ್ಲ, ಅವ್ರ ಇನ್ನ ಹೊಡ್ದೇ ಇಲ್ಲ, ಆಗ್ಲೇ ಫೀಲ್ ಮಾಡ್ತಾ ಇದ್ದೀರಲ್ಲ, ಯಾಕೆ? ಅದು ನನ್ನ ಹೆಂಡತಿ ಹೊಡೆದ್ರೆ ಹೇಗಿರುತ್ತೆ ಅಂತ ಫೀಲ್ ಮಾಡ್ಕೊತಾ ಇದೀನಿ. ಗೌಡ್ರೆ, ಜಾಸ್ತಿ ಫೀಲ್ ಮಾಡ್ಕೊಂಬೇಡಿ, ಸೊಂಟದ ಕೀಲು ಕಿತ್ ಕೈಗ್ ಬಂದ್ಬಿಡತ್ತೆ. ಯಾರೋ ನಮ್ ಕಥೆನೇ ಹೇಳ್ತವ್ರೆ. ಹೌದಾ? ಕೈಯಾಳಿಗಳು ಗುಡುಗುದರ ಸಾಬು ಒಮ್ಮೆ ಇದ್ರೆ ಮಾಡೋ ಮಕ್ಕಳು ಬೆಚ್ಚಿಗೆ ತುಪ್ಪುತ್ತಾರೆ. ಮಾಡೋ ಕಾನೂನಿಗೆ ತಲೆ ಬುಡ ಒಂದು ಇಲ್ಲ, ಸಡಿಸ್ರೆಲ್ಲ ತಲೆ ಕೆಟ್ಟು ಮೂಲೆ ಕೂತವ್ರೆ. ಯಾರು ಕೆಣ್ಕಂಗಿಲ್ಲ, ಕೆಣ್ಕಿ ಉಳ್ದವ್ರಿಲ್ಲ, ಗೌರಿಪುರಕ್ಕೆ ಬಂದು ನೋಡಿ. ಇದೇನಿದು, 3 ಜನ ಇದ್ರು 4 ಜನ ಆಗ್ಬಿಟ್ರು. ಓಹೋ, ಗುಲಾಬಿ ಮೇಡಮ್ ಅವ್ರೆ, ನೀವ್ ಯಾವಾಗ ಬಂದ್ರಿ? ಎಲ್ಲೂ ಸುತ್ತಾಡಕ್ ಹೋಗ್ಲಿಲ್ವಾ? ಏನ್ ಗೌಡ್ರೆ ಹಿಂಗ್ ಕೇಳ್ತಿದ್ದೀರಾ?
ನಾನು ಸ್ಕೂಲ್ ಬಿಟ್ಟಿದ ತಕ್ಷಣ ಡೈರೆಕ್ಟ್ ಆಗಿ ಮನೆಗೆ ಬರ್ತೀನಿ ತಾನೆ, ಯಾಕೆ ಗೊತ್ತಿಲ್ವಾ? ಗೊತ್ತು, ಆದ್ರೂ ಹೊಸದಾಗಿ ಮದ್ವೆ ಆಗಿದ್ದೀರಾ. ಗಂಡನ ಜೊತೆ ಸ್ವಲ್ಪ ಸುತ್ತಾಡ್ಕೊಂಡು ಪಾನಿಪುರಿ ಎಲ್ಲ ತಿನ್ಕೊಂಡು ಬರೋದ್ ಬಿಟ್ಟು ನೀವು ನೋಡಿದ್ರೆ ಸ್ಕೂಲ್ ಮಕ್ಕಳ ತರ ಕರೆಕ್ಟ್ ಆಗಿ ಸೀದಾ ಮನೆಗೆ ಬರ್ತಿದ್ದೀರಲ್ಲ. ಮಾತಾಡೋದಿಲ್ಲ ಅಂತ ನಾನಪ್ಪ. ಒಂದ್ಸರಿ ಕೇಳಿಬಿಡೋಣ ಆಯ್ತು. ಬಾಸ್ ನೋಡಿದ್ರ ಬಾಸ್, ನಿಮ್ ಜೀವನದಲ್ಲಿ ಹೆಂಗ್ ಟ್ವಿಸ್ಟ್ ಕೊಟ್ಟೋದ್ಲು ಅಂತ ನಾನ್ ನಿಮ್ ಮೊದ್ಲೇ ಹೇಳ್ದೆ, ಹೇಗಾರು ಮಾಡಿ ತಾಳಿ ಕಟ್ಟಿ ಅಂತ. ನೀವ್ ನನ್ ಮಾತು ಕೇಳ್ದೆ ನನ್ಗೆ ಹೊಡೆದ್ರಿ. ನೋಡಿದ್ರ ಇವಾಗ ಅವ್ನು ಹೆಂಗ್ ಆಡ್ಸ್ಕೊಂಡೋದಂತ. ಶಿಷ್ಯ, ಅವರಿಬ್ರು ಮದುವೆ ಆಗಿದ್ದಾರೆ ಅಂದ್ರೆ ನನ್ಗೆ ಯಾಕೋ ನಂಬಕ್ಕಾಗ್ತಿಲ್ಲ. ನನ್ನ ಹತ್ರ ಸುಳ್ಳು ಹೇಳ್ತಾ ಇದ್ದಾರೆ ಅನ್ನಿಸ್ತಾ ಇದೆ. ಬಾಸ್, ಮದ್ವೆ ಆಗ್ದೇನೆ ಯಾರಾದ್ರೂ ಇಷ್ಟೊಂದು ಕ್ಲೋಸ್ ಆಗಿರೋದನ್ನ ನೋಡಿದೀರಾ? ನಾವ್ ಬಂದಾಗ ಅವ್ರು ಆಡಿದ ಆಟಗಳನ್ನ ನೋಡಿಲ್ವಾ ನೀವು? ಇದೆಲ್ಲ ನನಗೆ ಪಾಠ ಕಲ್ಸಕ್ ಆಡ್ತಾ ಇರೋ ನಾಟಕ ಕಣ. ನಾನ್ ಮಾತ್ರ ಇದನ್ನ ನಂಬಲ್ಲ. ಬಾಸ್, ಅವ್ರ ಮದ್ವೆ ಆಗಿದೆ ಅನ್ನೋದಕ್ಕೆ ಇನ್ನೇನ್ ಪ್ರೂಫ್ ಬೇಕು ಬಾಸ್? ಕಣ್ ಮುಂದೆ ನೋಡಿದ್ರೆ ನೀವು ನಂತ ಇಲ್ವೇ? ಬಾಸ್, ಹಾಗಾದ್ರೆ 9 ತಿಂಗಳು ವೇಟ್ ಮಾಡಿ ಬಾಸ್. ಅವ್ರ ಮಗು ನಾಮಕರಣಕ್ಕೆ ನಮ್ನ ಕರೀತಾರೆ, ಅವಾಗ ನೀವು ನಂಬ್ತೀರಾ? ಅವರು ನಾಮಕರಣ ಕರೆಯೋವರೆಗೂ ನಾಮ ಹಾಕೊಂಡ್ ನಾನೇನ್ ಭಿಕ್ಷೆ ಬೇಡ್ತಿರ್ತೀನಿ ಅನ್ಕೊಂಡಿದೀಯ? ಹೇಳಿದ್ದೆ ಹೇಳ ಕಿಸ್ಮೈ ದಾಸ ಅಂದಂಗೆ ಅವ್ರ ಮದ್ವೆ ಆಗಿಲ್ಲ ಅಂತಾನೆ ಹೇಳ್ತಾ ಇದ್ದೀರಲ್ಲ ಬಾಸ್. ಇರೋ ವಿಷಯ ಅದೇ ತಾನೆ. ಅದು ಬಿಟ್ರೆ ಬೇರೆ ಇನ್ನೇನಿದೆ? ಅವ್ರ ಕಾಡಲ್ಲಿ ಯಾವ ಪರಿಸ್ಥಿತಿಲಿ ಇದ್ರು ಅಂತ ನಿನಗೆ ಗೊತ್ತು. ಅಲ್ಲಿಂದ ತಪ್ಪಿಸ್ಕೊಂಡ್ರೆ ಸಾಕು ಅಂತ ಇರ್ಬೇಕಾದ್ರೆ ಈ ಗ್ಯಾಪ್ ಅಲ್ಲಿ ಮದ್ವೆ ಹೇಗೋ ಆಗಕ್ಕಾಗತ್ತೆ? ಓಕೆ ಬಾಸ್, ನೀವ್ ಹೇಳ್ದಂಗೆ ಅವ್ರ ಮದ್ವೆ ಆಗಿಲ್ಲ ಅಂತ ಅನ್ಕೊಳ್ಳೋಣ ಬಾಸ್. ಅವ್ರ ಮುಂಚೆ ಹೇಗಿದ್ರು ಗೊತ್ತಾ ಬಾಸ್? ಸ್ವಲ್ಪ ಯೋಚನೆ ಮಾಡಿ. ಸಮರ್ಥ್ ಅವರು ಗುಲಾಬಿಯಿಂದ ಓಕೆ ಗಡ್ಗಡ ಅಂತ ನಡಕ್ತಾ ಇದ್ರು, ಆದ್ರೆ ಇವಾಗ ನೋಡಿ ಹೆಂಗ್ ರಾಜ ರೋಷವಾಗಿ ಎಷ್ಟೊಂದು ಕ್ಲೋಸ್ ಆಗಿ ಹೋಗ್ತಾ ಇದಾರೆ ಅಂತ. ಬಾಸ್, ಅದ್ರ ಅರ್ಥ ಏನು? ಸಮರ್ಥ್ ಅವರು ಗುಲಾಬಿ ಅವ್ರನ್ನ ಬುಟ್ಟಿಗೆ ಹಾಕೊಂಡಿದ್ದಾರೆ ಅಂತ. ಅವನ್ ಏನಾದ್ರೂ ಮಾಡ್ಕೊಳ್ಳಿ, ನಾನು ಮಾತ್ರ ಇದನ್ನ ನಂಬಲ್ಲ. ನಾನು ಅವಳನ್ನ ಎಷ್ಟು ಪ್ರೀತಿಸ್ತಿದ್ದೆ. ಅವಳಿಗೋಸ್ಕರ ನಾನು ಇಡೀ ಆಸ್ತಿ ಬರೆಯಕ್ ರೆಡಿ ಆಗಿದ್ದೆ. ಆದ್ರೆ ಇವತ್ತು ಅವಳು ಈ ರೀತಿ ಮಾಡಿದಾಳೆ ಅಂದ್ರೆ ನನಗ್ ನಂಬಕ್ಕೆ ಆಗ್ತಿಲ್ಲ ಕಣ. ಅಯ್ಯೋ ಬಾಸ್, ನಮ್ದೇ ಇರಕ್ಕೆ ಬೇರೆ ಆಪ್ಷನ್ ಇಲ್ಲ ಬಾಸ್. ಒಂದೊಂದು ಅಕ್ಕಿ ಕಾಳಲ್ಲೂ ತಿನ್ನೋರ್ ಹೆಸರು ಬರ್ದಿರುತ್ತಂತೆ. ಹಾಗೆ ಗುಲಾಬಿ ಅವ್ರ ಹಣೆ ಬರ್ತಲ್ಲೂ ಸಮರ್ಥ್ ಅವ್ರ ಹೆಸರು ಬರ್ತಿದೆ. ಅದಕ್ಕೆ ಗುಲಾಬಿ ಅವ್ರ ಪಾಲಾಗಿದ್ದಾರೆ ಬಾಸ್. ಇದೇ ತರ ನೀವು ಗುಲಾಬಿ ಅವ್ರ ಬಗ್ಗೆ ಚಿಂತೆ ಮಾಡೋದನ್ನ ಬಿಟ್ಟು ಸೇವಂತಿನೋ ಸಂಖ್ಯೆನೋ ಯಾರ್ಯಾರು ಹುಡ್ಕೊಳ್ಳಿ ಬಾಸ್. ನೀವೇನಾರು ಮದ್ವೆ ಆಗಿಲ್ಲ ಅಂತಂದ್ರೆ ನಿಮ್ ವಂಶದಲ್ಲಿ ನಿಮ್ ಹೆಸರಿನ ಹೇಳಕ್ಕೆ ನಾನು ಒಬ್ಬನ್ ಬಿಟ್ರೆ ಇನ್ಯಾರು ಇರಲ್ಲ ಬಾಸ್. ಬೆಳಿಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗೋಗಿತ್ತು. ಸೊ ಡೈರೆಕ್ಟ್ ಆಗಿ ಮನೆಗೆ ಬಂದೆ. ನಿಮ್ಮನ್ನ ನೋಡಿದ್ರೆ ಸ್ಕೂಲಲ್ಲಿ ಸುಸ್ತಾಗಿ ಬಂದಿರೋರ್ ತರ ಕಾಣ್ತಿಲ್ಲ. ಎಲ್ಲೋ ಸುತ್ತಾಡ್ಕೊಂಡ್ ಬಂದಿರೋ ಖುಷಿಲಿದ್ದಂಗೆ ಕಾಣ್ತಿದೆ. ಏನ್ರಿ ಹಾಗಂದ್ರೆ ಗುಲಾಬಿ ಸುಳ್ಳು ಹೇಳ್ತಿದ್ದಾಳೆ ಅಂತನಾ? ಸುಳ್ಳೇ ನಮ್ಮ ಮನೆ ದೇವ್ರು ಅಂತ ಸುಳ್ಳು ಹೇಳೋರ್ಗೆ ಏನ್ ಹೇಳಕ್ಕಾಗತ್ತೆ? ಅಲ್ಲಲ್ಲ, ಇವ್ರು ಇಷ್ಟ ದಿನ ನಮ್ಮ ಹತ್ರ ಸುಳ್ಳು ಹೇಳ್ಕೊಂಡು ಪ್ರೀತಿ ಮಾಡ್ತಿಲ್ಲ, ಮದ್ವೆ ಆಗ್ತಿಲ್ಲ ಅಂತ ಹೇಳಿ ಹೊರಗಡೆ ಹೋಗಿ ಮದ್ವೆ ಆಗ್ಬಿಟ್ಟು ಸುಳ್ಳು ಹೇಳಿದ್ರಲ್ಲ.